ಕಣಬಾಯಿ, ಪರಮಾತ್ಮನು ನಮಗೆ ಸಾಕಷ್ಟು ಸಿರಿ ಸಂಪತ್ತು ಕೊಟ್ಟಿರುವನು. ಆದರೆ ಸಂತಾನ ಭಾಗ್ಯ ಮಾತ್ರ ಮಕ್ಕಳ ಸಲುವಾಗಿ ಹರಕೆ ಹೊತ್ತು ಸಿಂಗ್ನಾಪುರ ಮಹಾದೇವರಿಗೆ ಭಕ್ತಿ ಪೂರ್ವಕವಾಗಿ ಪೂಜೆ ನಡೆಸಿ 12 ವರ್ಷ ಮುಗಿಯುವುದಕ್ಕೆ ಇನ್ನೂ ಏನು ಮಾಡುವುದು ಕಣಬಾಯಿ? ಮಳೆ ಇಲ್ಲದೆ ಬರ ಬಂದು ದನ ಕರುಗಳ ತಾಪ ನೋಡಿ ಸಹಿಸಲಾರದೆ ನಾತೆ ಪೋತವರು ಬಿಟ್ಟು ಬೆಳಗಿ ಗೋವಿಂದಪುರಕ್ಕೆ ಬಂದೆವು. ಆ ಮಹಾದೇವನ ಪೂಜೆ ಅಲ್ಲಿಗೆ 3 ತಿಂಗಳ ಪೂಜೆಗೆ ಮೆಚ್ಚಿ ಆ ಶಿವನು ನಮಗೆ ಸಂತಾನ ಭಾಗ್ಯ ಕಾಣಿಸುತ್ತಿದ್ದನು. ಈಗಂತೂ ನಾವು ಚಿಂತಿಸುವುದು ಬೇಡ ಕಣಬಾಯಿ. ಮಕ್ಕಳಂತೂ ನಮ್ಮ ಭೋಗದಲ್ಲಿ ಇಲ್ಲವೇ? ಸಾಕಷ್ಟು ಸಿರಿ ಸಂಪತ್ತು ಇದೆ, ಆದರೆ ಏನು ಮಾಡುವುದು ಕಣಬಾಯಿ? ಎಷ್ಟಿದ್ದರೇನು ಬಂದಿದೇವ, ಮಕ್ಕಳಿಲ್ಲದ ಈ ಮನೆಯು ಹಾಳುದ್ದೇಗಿಲಿ. ಹೂವಿಲ್ಲದ ತೋಟಿದ್ದಂತೆ, ಉಪ್ಪಿಲ್ಲದ ಊಟಿದ್ದಂತೆ ನಮ್ಮ ಬಾಳು. ಸ್ವಾಮಿ, ಆ ಮಹಾದೇವನ ಪೂಜೆಯನ್ನು ಮಾಡುವುದು ಇನ್ನು 3 ತಿಂಗಳ ಮಾತ್ರ ಉಳಿದು. ಇಷ್ಟು ದಿನ ಮಾಡಿಕೊಂಡ ಬಂದ ಸೇವೆವು ನೀರಲ್ಲಿ ಹೋಮ ಮಾಡಿಕೊಂಡ. ಪತಿದೇವ, ನೀವು ಹೇಳದಂತೆ ನಮಗೂ ಮಕ್ಕಳ ಫಲವೇ ಇಲ್ಲ ಪತಿದೇವ. ನಾ ಈಗ ಏನು ಮಾಡುವುದು ಹೇಳು ಪತಿದೇವ. ಇಂದು ಕಾಣಂತೂ ಬಿಟ್ಟಿತು. ಭೀಮಾ ನದಿಗೆ ಹೋಗಿ ನೀರು ತೆಗೆದುಕೊಂಡು ಬಾ, ಹೋಗು. ಆಗಲಿ ಪತಿದೇವ, ಹೋಗಿ ತರುತ್ತೇನೆ. ಇನ್ನು ಯಾವ ದೇವರಲ್ಲಿ ಹರಕೆ ಮಾಡಿಕೊಳ್ಳಲಿ? ನನ್ನ ಮನದ ಆಸೆ ಮಕ್ಕಳು ಮಕ್ಕಳು. ಅಲಬಿ, ಬಾಯಿ ಬಿಟ್ಟು ಕೊರಗಿ ಕೊರಗಿ ಕೃಷನಾಗಿದ್ದೇನೆ. ಎಲ್ಲಿ ಕುಳಿತರೂ ಸಮಾಧಾನವಿಲ್ಲ, ನಿಂತರೂ ಸಮಾಧಾನ. ನಾವು ಆಸರಿಲ್ಲದ ಬಳ್ಳಿಯಾಗಿದ್ದೇವೆ. ಈ ಏಸಿ ಜೀವನ ಬೇಸರಿಲ್ಲದ ಕಾರಣ ಮಕ್ಕಳಿಲ್ಲದ ಬಾಳು ಒಣಗಿದ ಮರದಂತೆ. ಮಕ್ಕಳಿಲ್ಲದ ಬಾಳು ಒಣಗಿದ ಮರದಂತೆ. ಹುಟ್ಟಿಸಿದನು ಶಿವನು ನಮ್ಮಲ್ಲೋ ನಮ್ಮಲ್ಲೋ ನಮ್ಮಲ್ಲೋ. ಒಳಗರಿ ಒಳಗರಿ ಒಟ್ಟು ಬಂಜಿ ಬಂದಳು ಅಂತಕಿ ಮುಖ ನೋಡಬರೋದು. ಸರಿ ರೀ, ನಮಗೂ ನೆರಳು ಬಿದ್ದಿತ್ತು. ಒಳಗ್ ಬರ್ರಿ, ಇನ್ನು ಕಣ್ಬೈ ಬರುವ ವೇಳೆ ಆಯಿತು. ಇನ್ನೀ ಜೀವನ ಇರಬಾರ್ದು ಪತಿದೇವ, ಯಾಕೆ ಕಣ್ಬಾಯಿ? ಏನಾಯ್ತು ಹೇಳು ಕಣ್ಬಾಯಿ, ಹೇಳು. ಆಗುವುದು ಏನು ಪತಿದೇವ? ದಾರಿ ದಾರಿಗೆ ಆಡುವ ಅಪವಾಸ್ಯ ಮಾತು ನನಗೆ ಸಹಿಸಲಾರವಾಯಿತು. ಸೂರ್ಯ ಉದಯಕ್ಕಿಂತ ಮೊದಲು ಕುಳುವಾನ ನೋಡ್ಬಾರ್ದಂತೆ, ಕಚ್ಚಾಡೋ ಕಾಗಿ ನೋಡ್ಬಾರ್ತೆ, ಹುಟ್ಟ ಮಂಜರ ಮುಖವನ್ನು ಮುಂಜಾಳೆದ್ದು. ಈ ಶಬ್ದವನ್ನು ನನ್ನ ಕಿವಿಗೆ ಹಾಕಿದೊಡನೆ ಬಂಜಿ ಆಗಿ ಬಾಳೆ ಮರದು ಕಿತ್ತ ಇಸ ಕುಡಿದು ಜೀವ ಬಿಡುದು ಲೇಸು ಬಂದಿದ್ದೇವ. ಕಣಬಾಯಿ, ನಿನಗಾದ ಅನ್ಯಾಯ ಪಾಶ ನನಗೂ ಆದ. ಈಗಲೇ ಸಣ್ಣಲಪುರಕ್ಕೆ ಹೋಗೋಣ ನಡೆ.
ಹೋಗಿ ವಿಷ ತಂದು ಆ ಮಹಾದೇವನ ಮುಂದಿಟ್ಟು ನಮಸ್ಕರಿಸಿ ಪ್ರಾಣ ತ್ಯಾಜಿಸೋಣ. ಅಂದರೆ ನಮ್ಮ ಆತ್ಮಕ್ಕೆ ಶಾಂತಿ ಕನಬಾಯಿ. ಬಾಲಕರಿಲ್ಲದ ಬಾಲಯದ ರಾಜ್ಯಮ್ಮ, ಬಾಲಕರಿಲ್ಲದ ಬಾಲಯದ ರಾಜ್ಯಮ್ಮ, ಬಾಡಿಗೆ ಎತ್ತ ದುಡಿದಂಗ, ಬಾಡಿಗೆ ಎತ್ತ ದುಡಿದಂಗ ಬಾಳೆಲೆ ಆಶುಂಡು ಬೀಸಿ ಒಗೆದಂಗ, ಆಶುಂಡು ಬೀಸಿ ಒಗೆದಂಗ, ಬಾಲಕರಿಲ್ಲದ ಬಂಜಿಯ ಮನೆ ಮುಂದ ಅಂಜೂರಿ ಗಿಡ ಹುಟ್ಟಿ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಟೊಂಗೆ ಟೊಂಗಿಗಳಲ್ಲಿ ಗಿಳಿಗೊಂದು ಹೇಳವ, ಟೊಂಗೆ ಟೊಂಗೆಗಳಲ್ಲಿ ಗಿಳಿಗೊಂದು ಹೇಳವ, ಟೊಂಗೆ ಟೊಂಗೆಗಳಲ್ಲಿ ಗಿಳಿಗೊಂದು ಹೇಳವ, ಬಂಜಿಯ ಬದುಕು ಎರವರಿಗೆ, ಬಂಜಿಯ ಬದುಕು ಎರವರ ಬಾಲಕರಿಲ್ಲದ ಬಾಲ್ಯದ ರಾಜ್ಯಮ್ಮ, ಆಗಲಿ ಪತಿದೇವ, ನಾವು ಹುಟ್ಟದಿಂದ ಬಂದಾಗದಿಂದ ಹುಟ್ಟ ಬಂಜವನು ಮಾಡು ಆ ಶೆಟ್ಟಿಗೆ ಆಕೆಯ ಬರದ ಹಣೆ ಬರವು ತಪ್ಪಿಸಲಿಕ್ಕೆ ಯಾರ್ದಿಂದ ಸಾಧ್ಯವಿಲ್ಲ ಪತಿದೇವ, ಸಾಧ್ಯವಿಲ್ಲ. ನಾ ಎಷ್ಟು ದುಃಖ ಪಟ್ಟರು ಸಾಧ್ಯವಿಲ್ಲ ಪತಿದೇವ, ಸಾಧ್ಯವಿಲ್ಲ. ನಡೀರಿ ಪತಿದೇವ, ಈ ಸತ್ಕೊಳ್ಳಿಕ್ಕೆ ಹೋಗೋನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಹಾಹಾಹಾ. ಎಷ್ಟೊಂದು ಹಲುಬ್ತದಲ್ಲಿ ಜನ ಮಕ್ಕಳು ಎಂದು ಕಾವ್ಯ ಆಕಾಶಕ್ಕೆ ಮಳಿಗರದಂತೆ ಜನರು ಹಲುಬ್ತಿದ್ದಾರಲ್ಲ. ಕಾಪಾಡಬೇಕು. ಇವ್ರು ಯಾರ್ಯಾರು ಇಬ್ಬರು ದಂಪತಿಗಳು ವ್ಯರ್ಥ ಪ್ರಾಣ ಕಳೆದುಕೊಳ್ಳಕ್ಕೆ ಸಿದ್ಧರಾಗಿದ್ದಾರೆ ಅಂದ ಮೇಲೆ ನಾವು ಸುಮ್ಮನೆ ಇರಬಾರದು. ಶಿವನಲ್ಲಿ ಪಡೆದುಕೊಂಡು ವರ್ಗೋಳು ಇಂಥವರಿಗೋಸ್ಕರ ಭೀಮಾ ನದಿಯಲ್ಲಿ ನೀರು ತರುವಾಗ ಅಲ್ಲ ಸಲ್ಲದವನ್ನು ಮಾತನಾಡಿ ಕನಬಾಯಿ ಜಮಗನಗೌಡ ಪ್ರಾಣ ಕಳೆದುಕೊಳ್ಳಕ್ಕೆ ಸಿದ್ಧರಾಗಿರ ಅಂದ ವೇಳೆಗೆ ಸುಮ್ಮನೆ ಇರಬಾರದು. ಇವರ ಪ್ರಾಣ ಅಪಾಯದಿಂದ ಉಳಿಸಬೇಕಾಗಿದೆ. ಈಗಲೇ ದೇವಲೋಕದ ಕೊರಗೊಂಜಿಯನ್ನು ತಂದು ಅವರ ಮನೆಯಾಗ ಶಕುನ ಹೇಳುತ್ತಾ ಕಳಿಸಬೇಕು. ಎಲ್ಲ ಇಸೆಗಳನ್ನು ಬಹಳ ಬೆಳಗಿಸಬೇಕು. ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಅದೇ ಬಂದ ನನ್ನ ಮಗನ ಕಣ್ಣು ಕಾಣ್ತೇವಲ್ಲ ನೆತ್ತಿ ಮ್ಯಾಗ ಬಂದ ನನ್ನ ಮಗನ ಯಾರು ಸೇಡ್ದಂಗ ನನಗ ಸೇಡ್ತಿ ಆ ಮಗನ ಮೊನ್ನೆ ಚಂದಿಕಾಯಿ ಸಿಕ್ಕು ಒದ್ದೆ ಹಿಡಿದಿ ಇವತ್ತ ನನ್ನ ಕೈಗ ಸಿಕ್ಕು ಒದ್ದಾಡ್ಬೇಕತ್ತೇನು ಗುಂಡ್ಯಾ ಮಗನ ಅಯ್ಯೋ ಯಪ್ಪ ಶೆಟ್ರ ನಿಮ್ಗ್ಯಾರು ಹೇಳ್ಯಾರ್ರಿ ಆ ಸುದ್ದಿ ತೆಗಿಬ್ಯಾಡ ಬಿಡ್ರಿ ಆ ಹಿಂದಿನ ಪುರಾಣ ಮತ್ತೇನ್ರಿ ಊರಾಗ ಸುದ್ದಿ ಗೀತಿ ಕೇಳಿರೇನ್ರಿ ಮತ್ತೇನಪ್ಪ ಊರನ ಸುದ್ದಿ ಶೆಟ್ರ ಊರಾಗ ಒಬ್ಬ ಸಾಧು ಮಂದ ಮೇಟಿಗೆ ಹಾಕ್ಯಾನತ್ರಿ ಊರಾನ ಮಂದಿ ಎಲ್ಲ ಸಿಕ್ಕಾಪಟ್ಟಿ ಪ್ರಚಾರ ನಡೆದದ್ರಿ ಶೆಟ್ರ ಎಂತ ಪರಿಚಯ ನಡೆದ್ರು ಗುಂಡಪ್ಪ ಮಕ್ಳಿಲ್ಲಾರ್ದವ್ರಿ ಮಕ್ಳ ಫಲ ಕೊಡ್ತಾನಂತ್ರಿ ಶೆಟ್ರ ಅಲ್ಲ ಇವನ ಬಾಳ ಸೆಣೆ ಅನ್ಬಿಡಪ್ಪ ಹಂಗಾದ್ರ ನಿನಗೆ ಹ್ಯಾಂಗ ಅನಿಸ್ತೋ ಗುಂಡಪ್ಪ ಹ್ಯಾಂಗ ಅನ್ಸುದೇನ್ರಿ ಶೆಟ್ರ ನಮಗ್ ತಿಳಿದ ಮಟ್ಟಿಗೆ ಮಾತ್ರ ಅವನಿಗೆ ವ್ಯವಸ್ಥೆ ಮಾಡ್ಬೇಕನ್ನಂಗ ಐದ್ರಿ ಅಲ್ರಿ ಅವ ಮಾಡಿದ ಪ್ರಚಾರ ನಾ ಇಟ್ಟು ಆಗೋ ಆಯ್ತು ಪಕ್ಕ ತಿಳಿಸ್ರಿ ನಮಗ ಕೈಲಾಸದಿಂದ ಬಂದನಂತ್ರಿ ಶೆಟ್ರ ಬೇಡಿದವ್ರಿಗೆ ಬೇಡಿದ್ರಿ ಹುಟ್ಟು ಬಂಜಿಯರಿಗೆ ಮಕ್ಕಳ ಕೊಡ್ತಾನಂತ್ರಿ ಅಂತದ್ರಾಗ ನಮ್ಮಂತರಿ ಸುಖ ಆಗಲ್ಲ ಅಂತ ಬೇಡ್ಕೊಂಡ್ ಬಂದನಂತ್ರಿ ತಾ ಮಾತ್ರ ತಿರ್ಕೊಂಡ್ತಿರ್ತಾನಂತ್ರಿ ಅಲ್ಲಿ ಬಿಡ್ರಿ ಅವ ಸಾಧಾರಣ ಸಾಧು ಅಲ್ಲಿ ಬಿಡ್ರಿ ಅವ. ಏನು ದೇವಲೋಕ ಸಾಧು ಬಂದ್ರು ಏನು ಹೇಳಕ್ ಬರಲ್ರಿ ಕಮಲ ಭಂಡಾರ ಮೊದಲೇ ಸಿದ್ಧಟಿಗೆ ವಸ್ತು ಏನೇ ಇರಲಿ ಅವರನ್ನು ಪರೀಕ್ಷೆ ಮಾಡಿ ಬಾರೋ ಗುಂಡಪ್ಪ ನೀವೇನ್ ಹೆದರೋ ಕಾರಣ ಇಲ್ಲ ಹೇಳ್ರಿ ಶೆಟ್ರ ಇಂಥವ್ರನ್ನ ಪರೀಕ್ಷೆ ಮಾಡದಂದ್ರೆ ಏನ್ ಕಂಡಾಬಿಡಿ ದೊಡ್ಡ ಆಗದಲ್ಲ ಹೇಳ್ರಿ ಇದು ಏ ಮಾರಾಯ ಹಂಗ ದುಡುಕ್ ಬೇಡ ಮಾರಾಯ ಅಲ್ಲಿ ನೋಡು ನಮ್ಮ ಊರ್ ಗೌಡ್ರು ಇತ್ತ ಕಡೆ ಬಂದ್ರಲ್ಲ ಎಲ್ಲಿ ಹೊಂಟ್ರಿ ಗೌಡ್ರ ಸವಾರಿ ಹೊಟ್ಟಿದ್ದೀರಿ ಕೈಯಾಗ ಬೇರೆ ಬುತ್ತಿ ಹಿಡಿದ್ರಿ ಅಲ್ರಿ ಮತ್ತೇನ್ರಿ ಸಮಾಚಾರ ಐತೇನ್ರಿ ನೋಡ್ಕೊಂಡಪ್ಪ ನಮ್ಮೂರಲ್ಲಿ ಒಬ್ಬ ಮಹಾತ್ಮರು ಬಂದಿದ್ದಾರೆ ಅವರಿಗೆ ನಮ್ಮಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ನಮ್ಮೂರು ಉದ್ಧಾರಕ್ಕಾಗಿ ಗುಂಡಪ್ಪ ಅದಕ್ಕೆ ನೋಡು ನಮ್ಮ ಹೊಲದಲ್ಲಿ ಹೊಸ ಜೋಳದ ಅಡಿಗೆಯನ್ನು ಮಾಡಿಕೊಂಡು ನಾವು ಹೊಂಟೇನಪ್ಪ ನೋಡ್ರಿ ಶೆಟ್ರ ಕೇಳಿದ್ರ ಇವನ್ ಪುರಾಣ ಬಡಕನ ಮನಿಗ್ ಹೋಗಿ ಬಂದ್ರ ಅವನ್ ಚೇರಿ ನೀರ್ ಕುಡಂಗಿಲ್ಲ ಜವ್ರಿಗನ್ನ ಹೊಸ ಜೋಳದ ರೊಟ್ಟಿ ಉಣ್ಸಕ್ ಹೊಂಟಾನ್ರಿ ಶೆಟ್ರ ಅಲ್ಲೋ ಗುಂಡಪ್ಪ ನೀಗ ಯಾವಾಗ ನೀ ಹಿಂಗ ಅಂತಿ ಅಂದ ಬಳಕ ಆ ಸಾಧುರ ಪರೀಕ್ಷೆ ಮಾಡಿ ನೋಡೋಣ ಏನಂತ ಪರೀಕ್ಷೆ ಮಾಡಿರಿ ಶೆಟ್ರ ನಾವು ಬೇಡದೆ ಕುಡಿ ಆ ಮಗ ಸಾಧು ಏನ ಕೈಲಾಸದಿಂದ ಬಂದನೋ ಪಾತಾಳದಿಂದ ಬಂದನೋ ತಿಳಿದು ಹೋಗಲಿ ಗುಂಡಪ್ಪ ಅವರು ಸಾಮಾನ್ಯ ಪುರುಷರು ಅಲ್ಲ ಅವರು ಮಹಾಯೋಗಿಗಳು ಅಲ್ಲದೆ ಅವರು ಕೈಲಾಸದಿಂದ ಶಿವನ ಸೇವೆ ಮಾಡಿ ಶಿವನ ಕೃಪೆಗಳನ್ನು ನಮ್ಮಂತರು ಪಡೆದುಕೊಂಡು ಬಂದಿದ್ದಾರೆ ಮಾನವರ ಹಿತಕ್ಕಾಗಿ ವರಗಳನ್ನು ಪಡೆದುಕೊಂಡು ಬಂದಿದ್ದಾರೆ ಶೆಟ್ರೆ ಅಂತವರನ್ನ ಕೆಣಕಿ ಮನಪರೀಕ್ಷೆ ಮಾಡಬೇಕಾದರೆ ಯೋಗಕ್ಕೆ ನಿಮಗೆಲ್ಲಿದು ಮೂರ್ಖ ಪಾಪ ಪುಣ್ಯದ ಪರಿಸ್ಥಿತಿ ಹೇಳಬೇಡ್ರಿ ಆ ಸುಂದರ ಸವಾಸು ನಮಗೆ ಇಷ್ಟು ಬೇಕಾ ಇಲ್ರಿ ಎಂತ ಹುಚ್ಚಿದ ಗೌಡ ಮೊದಲೇ ಚಾಡಿ ಮನುಷ್ಯನವ ಗೊತ್ತೈತಿಲ್ಲ ಹೋಗ್ರಿಪ್ಪ ಹೋಗ್ರಿ
ನಿಮ್ಮ ದಿಕ್ಕಿಗೆ ನಮಸ್ಕಾರ ಹೋಗಿ. ನಾನು ಹೇಳ್ತಿದ್ದಾರ್ಲೆ ಹಾದ್ರಿ. ಯಾಕು ನಿಂಗಪ್ಪ ಎಷ್ಟು ಗಾಬರಿ ಆಗಿದಲ್ಲ? ನೋಡ್ರಿ ಅಪ್ಪ, ನಮಗ ಒಟ್ಟೆ ಮಕ್ಕಳಿಲ್ಲ. ಅದಕ್ಕೆ ಎಷ್ಟು ದೇವ್ರು ಕೇಳಿದ್ರು ಮಕ್ಕಳಾಗ್ಲಿಲ್ಲ. ಅದಕ್ಕೆ ಇಬ್ರು ಕಲ್ತು ಹೋಗೋಣ ಅಂದ್ರ ಒಬ್ಬಕಿನೇ ಹೋಗ್ಯಾಳ್ರಿ ಅಮೋಷಿದನ್ ಬಲ್ಲಿ. ಒಟ್ಟಿನ ಮ್ಯಾಗ ಇವ್ರೇನು ಕಾಮಗಿರಿ ಮಾಡ್ಲಕ್ಕ ನಿಂತಾರಂತ. ಅಲ್ವಾ ನಿಂಗಪ್ಪ, ನಿನ್ನ ಲಗ್ನ ಆಗಿ ಎಷ್ಟು ವರ್ಷ ಮಕ್ಕಳೇನು? ಏನ ಲೆಕ್ಕನೇ ಹತ್ತಲ್ಲೈತಿ ಬಿಡ್ರಿ ಶೆಟ್ರ. ನಮಗ ತುಂಬಿ ಹೋದವು ಮಕ್ಕಳಾಗ್ಲಿಲ್ಲ. ಅದಕ್ಕ ನಾವು ಮುಮ್ಮೇಟು ಗುಡ್ಡಕ್ಕ ಹೊಂಟಿವ್ರಿ. ನೋಡಿ ನಿಂಗಪ್ಪ, ಮಕ್ಕಳ ಕೊಡು ಬಾರ ನಮ್ ಕಡೆಗೆ ಗುತ್ತಿ ಐತಿ. ನಾಳೆ ಕಳಿಸಿ ಕೊಡುವು ನಿನ್ನ ಸತಿಗಳನ್ನು. ಮಕ್ಕಳ ಫಲವನ್ನು ಕೊಟ್ಟು ಕಳಿಸ್ತೀವಿ ನಾಳೆಗೆ. ಬಪ್ಪರೆ ಮಗನ ಕುಂಟ ಕಲಿ ಹ್ಯಾಂಗ ಓಡ್ಸ್ಯಾರ ನೋಡ್ರಿ ಈ ಬಡ್ಡಿ ಮಗ. ಶೆಟ್ರ ನೀವು ಸಾಕಾರ್ಕ್ ಇದ್ದಿರ್ಬೇಕ್ರಿ ಊರಾಗ. ಆದ್ರ ಖರೆ ಇಂಥವ್ ಮಾತಾಡ್ಬಾರ್ದ್ರಿ. ಇಂಥವ್ ಮಾತಾಡಿದ್ರ ಸೊಂಟ ಮುರು ಸುಣ್ಣದ ನೀರ್ ಕುಡ್ಸಂತ ಫಲ ರೀ. ಬರ್ತೀನ್ರಿ, ಇನ್ನು ತಿಳ್ದಂಗಾಯ್ತು ನಿಮ್ ಮಾತಿನ ಬಣ್ಣ. ನಿಂದ್ರು ನಿಂಗಪ್ಪ ನಿಂದ್ರು. ಹಂಗೆಲ್ಲ ಸಿಟ್ಟಿಗೆ ಬರ್ಬಾರ್ದು ನಿಂಗಪ್ಪ. ಅವ ಯಾವನು ಅಮಾವಾಸ್ಯಂತೆ ಅವನ ವ್ಯವಸ್ಥೆ ಮಾಡ್ಬೇಕದು ನಿಂಗಪ್ಪ. ನಿಂದ್ರು ಸರಿ ಹೋಗ್ಬೇಡ. ನಮ್ ಬಾಕಿ ಸಹಿತ ಕೊಡ್ಬೇಡ. ನಮ್ ಟೋಳಾಗ ಬರೇ ಸೇರಿ ಬಿಡು ಸಾಕಟ್ಟೆ. ಒಟ್ಟು ಗಂಟು ಮುಣಗಡೆನೆ. ಅವ್ರಿಗೆ ಏನ್ ವ್ಯವಸ್ಥೆ ಮಾಡ್ತೀರಿ? ಮೊದಲು ನಿಂಬದ್ ನೀವು ನೋಡ್ಕೊರಿ ಹಣಿವಾರ. ಹಾಗೆಲ್ಲ ಮಾತಾಡಬಿಡ್ದು ನಿಂಗ. ನಾ ಎಲ್ಲ ಹೇಳಿ ವಿಚಾರ ಮಾಡಿ ನಿನ್ನ ಸತಿಗಳನ್ನು ಹೇಳಿ ಮುಂದಿನ ಕೆಲಸಕ್ಕೆ ಕೈ ಹಾಕುನ. ನಿಂಗಪ್ಪ ಸಾಧುವಿನ ಹತ್ತಿರ ಏನದು ನಿಂಗಪ್ಪ? ನಮಗ್ ಬೇಕಾದ ಬೇಡೋಣ ಕುಡ್ಲಿ. ಆಮ್ಯಾಗ ತಿಳಿತಾವ ಸಾಧುನ ಮಹಿಮಾ. ಶೆಟ್ರ ವಿಚಾರ ಅಂತೂ ಬಾರಿನೇ ಹಾಕಿರಿ ನಿಂಗಪ್ಪ. ಹೆಂಗದು ನಮ್ ವಿಚಾರ? ನೀನೇ ಸೀರೆ ಉಟ್ಬಿಟ್ರ ಭಾರಿ ಆತು ನಿಂಗಪ್ಪ. ಬಪ್ಪರೆ ಮಗನ ತಲಿ ಹಂಗ ಓಡ್ಸ್ಯಾರ ನೋಡ್ರಿ ಕುಂಟ ಶೆಟ್ಟಿ. ನಿಮ್ ವಿಚಾರ ತಿಳಿತೋ ಮಾರಾಯ, ನಾ ಮಾತ್ರ ಸೀರೆ ಉಡಲ್ಲ. ಶೆಟ್ರ ಆ ಬಡ್ಡಿ ಮಗ ಅಂತೂ ಓಡಿ ಹೋದ. ಮುಂದಿನ ವಿಚಾರ ಹೆಂಗ್ ಮಾಡಮ್ರಿ ಶೆಟ್ರ? ನಾ ಹೇಳ್ತೀನಿ ಕೇಳಲೆ ಗುಂಡಪ್ಪ. ನಮ್ಮ ಇಬ್ಬರ ಹರ್ತು ಮತ್ತಾರದು ಆಗೋದ್ರಿ ಕೆಲಸ ನಾವೇ ಮಾಡ್ಬೇಕು ಎಟ್ಟಿನ ಮ್ಯಾಗ. ಗುಂಡಪ್ಪ ನೀನೇ ಉಟ್ಟು ಬಿಡಿ ಸೇರಿ, ಬಾಳ ಚಲೋ ಅದ ನಮ್ ಕೆಲಸ. ನೀನೇ ಉಟ್ಬೇಕಂದ್ರ ಹಂಗೂ ಒಂದ್ ಕಾಲಂತೂ ಕುಂಟದ. ಈಗ ಏನ್ರಿ ಹೆಚ್ಚು ಕಮ್ಮಿ ಆದ್ರ ಅದೊಂದು ಹೋದ. ಏನ್ರ ಮಾಡ ನೀನೇ ಉಟ್ಟು ಆಟ. ಗುಂಡಪ್ಪ ನೀವಲ್ಲೇ ನಾವಲ್ಲೇ ಅಂದ್ರ ಈ ಜ್ಞಾನಿ ಎಸಗೋರು ಯಾರು? ಆ ಗುಡದಾಗಿರುವ ಸಾಧುನ ಪರೀಕ್ಷೆ ಮಾಡೋಕ ಹಂಬಲ ನನಗಿದ್ದರೆ ಅಥವಾ ನಿನಗಿದ್ದರೆ ನಾನು ಹೇಳದಂತೆ ಮಾಡು. ಅಂತ ಹಾಳ ಸಾಪ ಉಳ್ಳಗಡ್ಡಿ ದೊಡ್ಡ ಉಳ್ಳಗಡ್ಡಿ ಸಾಪ. ಹೌದು ಶೆಟ್ರೆ, ನಿಮ್ಮಂತ ಊರ ಪ್ರಮುಖರು ಇರುವುದರಿಂದಲೇ ನಮಗೇನಾದರೂ ಕೆಟ್ಟದಾದರೆ ಒಮ್ಮೆ ನಷ್ಟವಾದ ಹಣವನ್ನು ಭರ್ಪೂರು ಮಾಡುವುದು ಅಸಾಧ್ಯ ಎಂದಂತೆ. ಆ ಸಾಧುವಿನ ಮಾತಿನ ಮರ್ಮ ಅಥವಾ ಮೋಸದ ಕೃತಿಗಳ ಮರ್ಮ ತಿಳಿದುಕೊಳ್ಳೋಣ ನಡೆಯಿರಿ. ನಡಿಗುಂಡಣ ಹೋಗೋಣ. ಕಾಡಮಾಡಗಳ ಓಡಾಟ ವಾಯಿನ ಬಂಡಾಟದಿಂದಲೇ ನಮ್ಮ ಇಬ್ಬರದಿಂದಲೇ ತಿಳಿದು ಹೋಗಲಿ ಆ ಸಾಧುವಿನ ಮರ್ಮ. ನಡೆಯಿರಿ ಶೆಟ್ರೆ, ನಾವು ಸೀರೆ ಉಟ್ಕೋತೀನಿ. ಹೊಂಚು ಹಾಕೋಣ
ಹಂಚಿಕೆ ಊಡೋಣ ಹೊಂಚು ಹಾಕೋಣ ಹಂಚಿಕೆ ಊಡೋಣ ನಮಗೆ ಮಕ್ಕಳಿಲ್ಲವೆಂದು ವರವ ಬೇಡೋಣ ಹೊಂಚು ಹಾಕೋಣ ಹಂಚಿಕೆ ಊಡೋಣ ಹೊಂಚು ಹಾಕೋಣ ಹಂಚಿಕೆ ಊಡೋಣ ಪರೀಕ್ಷಾ ಮಾಡೋಣ ಸೀರಿ ಉಟ್ಟು ನೋಡೋಣ ಪರೀಕ್ಷಾ ಮಾಡೋಣ ಸೀರಿ ಉಟ್ಟು ನೋಡೋಣ ಕೊಟ್ಟರೆ ಕೊಡಲಿ ನಮಗ ತಿಂಗಳದೊಳಗೆ ಮಕ್ಕಳು ಕೊಟ್ಟರೆ ಕೊಡಲಿ ನಮಗ ತಿಂಗಳದೊಳಗೆ ಮಕ್ಕಳು ಸಾಧುನ ಪರೀಕ್ಷಾ ಮಾಡಿ ನಾವು ನೋಡೋಣ ಹೊಂಚು ಹಾಕೋಣ ಹಂಚಿಗೆ ಊಡೋಣ ಹೊಂಚು ಹಾಕೋಣ ಹಂಚಿಗೆ ಊಡೋಣ ಹಂಚಿಗೆ ಊಡೋಣ ಹಂಚಿಗೆ ಊಡೋಣ ಕಣಬಾಯಿ ನಮಗಿಂದು ಈ ಜಗದ ಋಣ ತೀರಿತು ಕಣಬಾಯಿ ತೀರಿತು ನಾವಿನ್ನು ವಿಷಪಾನ ಮಾಡುವುದೇ ಲೇಸು ಕಣಬಾಯಿ ಶಂಭೋ ಮಹಾದೇವ ಕಣ್ಮುಟ್ಟ ನೋಡಿಲ್ಲ ಕಣಬಾಯಿ ಹಾಗಾದರೆ ವಿಷದ ಗ್ಲಾಸ್ ತೆಗೆದುಕೊಂಡು ಬಾ ಹೋಗು ಕಣಬಾಯಿ ಆಗಲಿ ಪತಿದೇವ ಹೋಗಿ ತರುತ್ತೇನೆ ಕಣಬಾಯಿ ಮೊದಲು ನಾನೇ ಸೇವಿಸ್ತೇನೆ ಕಣಬಾಯಿ ಇಲ್ಲ ಪತಿದೇವ ಮೊದಲು ನಾನು ಕೊಡ್ತೀನಿ ಪತಿದೇವ ಮೊದಲು ನಾನು ಬೇಡ ಬೇಡ ಕಣಬಾಯಿ ಮೊದಲು ನಾನೇ ಕುಡಿಯುತ್ತೇನೆ ಕಣಬಾಯಿ ದೇವ ಮಂದಿರದಲ್ಲಿ ದೇವರು ಕಾಡಲಿಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ದೇವ ಮಂದಿರದಲ್ಲಿ ದೇವರು ಕಾಡಲಿಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ಕಣಬಾಯಿ ನಾನೇ ಸೇವಿಸ್ತೇನೆ ಕಣಬಾಯಿ ಇಲ್ಲ ಪತಿದೇವ ನೀರು ತಿರು ಬಂದ ಮೇಲೆ ನನಗೆ ಯಾರು ಆದರ ಪತಿದೇವ ಮೊದಲು ನಾನೇ ಕೊಡ್ತೀನಿ ಪತಿದೇವ ಸತ್ಯವೇ ಗೆಲ್ಲುವುದು ಧರ್ಮವೇ ನಿಲ್ಲುವುದು ಅನ್ನುವುದೆಲ್ಲ ಮಾತುಗಳು ಬರಿ ಮಾತುಗಳು ಮೋಸವೇ ಅಳಿಯದು ದ್ರೋಹವೇ ಯಾರು ದೇವ ಮಂದಿರದಲ್ಲಿ ದೇವರು ಕಾಡಲಿಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ನ್ಯಾಯವು ಸಿಗಲೇ ಇಲ್ಲ ನ್ಯಾಯವು ಸಿಗಲೇ
ನಿಮ್ಮೂರಲ್ಲಿ ಶಕನ ಹೇಳ್ತೀನಿ ಕವಡಿ ಹಾಕಿ ಕೊರವಂಜಿ ಬಂದೀನಿ ನಿಮ್ಮೂರಲ್ಲಿ ಶಕನ ಹೇಳ್ತೀನಿ ಕವಡಿ ಹಾಕಿ ಕಷ್ಟ ಸುಖ ದುಃಖವೆಲ್ಲ ನಾನು ಹೇಳ್ತೀನಿ ಕಷ್ಟ ಸುಖ ದುಃಖವೆಲ್ಲ ನಾನು ಹೇಳ್ತೀನಿ ಕೈಯ ನೋಡಿ ಕವಡಿ ಹಾಕಿ ಶಕನ ಹೇಳ್ತೀನಿ ಕೈಯ ನೋಡಿ ಕವಡಿ ಹಾಕಿ ಶಕನ ಹೇಳ್ತೀನಿ ದೇವಲೋಕದ ಪರವಿ ನಾನು ಬಂದಿನಿ ದೇವಲೋಕದ ಪರವಿ ನಾನು ಬಂದಿನಿ ಕಷ್ಟವ ಪರಿಹರಿಸಿ ಕಾಪಾಡ್ತೀನಿ ಕಷ್ಟವ ಪರಿಹರಿಸಿ ಕಾಪಾಡ್ತೀನಿ ಪರ್ವಂಜಿ ಬಂದೀನಿ ನಿಮ್ಮೂರಲ್ಲಿ ಶಕನ ಹೇಳ್ತೀನಿ ಕವಡಿ ಹಾಕಿ ಶಕನ ಹೇಳ್ತೀನಿ ಕವಡಿ ಹಾಕಿ ಶಕನ ಹೇಳ್ತೀನಿ ಕವಡಿ ಹಾಕಿ ಯಾಕನ್ನ ಹೇಳ್ತೀನ್ರಿ ಅವ್ವ ಖಣಿ ಹೇಳ್ತೀನಿ ಭವಿಷ್ಯ ಹೇಳ್ತೀನಿ ಮಕ್ಕಳ ಬಗ್ಗೆ ಹೇಳ್ತೀನಿ ಹೋಗವ್ವ ಹೋಗು ಯಾವ ಶಕುನು ನಮಗೆ ಬೇಕಾಗಿಲ್ಲ ಎಷ್ಟ ದೇವರಿಗೆ ಹರಕೆ ಹೊತ್ತು ಬೇಡಿಕೊಂಡು ಬಂದ್ರು ನಮಗೆ ಮಕ್ಕಳಾಗಲಿಲ್ಲ ಹರಕೆ ಹೊತ್ತು ನೆಡುವುದಕ್ಕೆ ಕೊನೆಗೆ ಮಾದೇವ್ ಕೊಟ್ಟ ಫಲ ಇಸ ಅದರಿಂದ ಈ ಭವಿಷ್ಯವನ್ನು ಬಯಲಾಟ ನನ್ನ ಮುಂದೆ ನಿನ್ನ ದುರ್ಜ ಬೇಡವ್ವ ಬೇಡ ಕಣಬಾಯಿ ಹಾಗೆಲ್ಲ ಮುಂದೆ ನಡೆ ಎನ್ನಬಾರದು ಕಣಬಾಯಿ ಜೀವನು ಕೊಟ್ಟಷ್ಟರಲ್ಲಿಯೇ ನೀಡಿ ಕಳಿಸಬೇಕು ಸಿರಿತನ ಬಂದಾಗ ಕರೆದು ದಾನವ ಮಾಡು ಎಂದು ಹಿರಿಯರ ಹೇಳುವ ಮಾತು ಕಣಬಾಯಿ ನೀಡಿ ಕಳಿಸು ಕಣಬಾಯಿ ಕೊರವಂಜಿ ಅಮ್ಮ ಹೇಳಮ್ಮ ನಮ್ಮ ಜೀವನದಲ್ಲಿಯ ಭವಿಷ್ಯ ಹೇಳು ತಾಯಿ ಹೇಳು. ಗೌಡ್ರ ಕೈ ತನ್ರಿ ಗೌಡ್ರ ಕೈ ತನ್ರಿ ನೋಡ್ರಿ ಗೌಡ್ರ ನೋಡ್ರಿ ಗೌಡ್ರ ಕವಡೆಗಳ ಲೆಕ್ಕ ನೋಡಿದರೆ ಶನಿಯ ಆಕಾರವಾಗಿ ತೋರುತ್ತದರಿ ಗೌಡ್ರ ತೋರುತ್ತದಲ್ಲ ನಿಮಗೆ 6ನೇ ಶನಿ 9ನೇ ಗುರು ಇದ್ದಾನ್ರಿ ಗೌಡ್ರ ಗುರು ಇದ್ದಾನು ಈಗ ನಿಮ್ಮ ಹಸ್ತರೇಖ ನೋಡಿದರೆ ಬಾಳ ಗೋಳದಲ್ರಿ ಗೌಡ್ರ ಬಾಳ ಗೋಳಾಟದಲ್ರಿ ಗೌಡ್ರ ನಿಮಗೆ ಮಕ್ಕಳಿಲ್ಲದ 12 ವರ್ಷ ದೇವರಿಗೆ ಹರಿಕೆ ಹೊತ್ತು ಜೀವನದಲ್ಲಿ ನೆಮ್ಮದಿ ಸಿಗದೆ ಕೊರಗಿ ಕೊನೆಗೆ ಇಸ ತೆಗೆದುಕೊಂಡು ಪ್ರಾಣ ಕೊಡಲು ಸಿದ್ಧರಾಗಿದ್ದೀರಲ್ರಿ ಗೌಡ್ರ ಸಿದ್ಧರಾಗಿದ್ದೀರಲ್ಲ ಖರೆ ಅಂದ್ರ ಖರೆ ಅಂತ ಹೇಳಿರಿ ಗೌಡ್ರ ಸುಳ್ಳವಾದರೆ ಸುಳ್ಳತ್ ಹೇಳಿರಿ ಗೌಡ್ರ ನಿಜ ತಾಯಿ ನಿಜ ನೀನು ನಿಜವಾದ ಕೊರವಂಜಿ ಅಮ್ಮ ಮಕ್ಕಳಿಲ್ಲದ ಕೊರಗು ನಮ್ಮ ಜೀವನದ ಹೆದ್ದಾರಿಯನ್ನು ಧೂಳು ಮುಡಿಸಿ ಆಟವಾಡುತ್ತಿದೆ ಅಮ್ಮ ತಾಯಿ ನಿನ್ನ ಮಾತು ಸತ್ಯ ತಾಯಿ ಸತ್ಯ ನೋಡ್ರಿ ಗೌಡ್ರ ವ್ಯರ್ಥ ಪ್ರಾಣ ಕಳೆದುಕೊಳ್ಳಬೇಡರಿ ಇದೇ ಈ ದಿಕ್ಕ ಬಿಜಾಪುರ ಎಂಬ ಪಟ್ಟಣ ಇರುತ್ತದೆ ಆ ಪಟ್ಟಣದ ಹತ್ತಿರ ಅರಿಕೇರಿ ಗುಡ್ಡದ ಮೇಲೆ ಯೋಗಿನಾದ ಅಮೋಘ ಸಿದ್ಧಿರುತ್ತಾನೆ ಅಲ್ಲಿಗೆ ಹೋದರೆ ನಿಮಗೆ ಖಂಡಿತ ಮಕ್ಕಳಾಗುತ್ತವರಿ ಗೌಡ್ರ ಮಕ್ಕಳಾಗುತ್ತವ ಕಣಬಾಯಿ ಧಾನ್ಯ ತಂದು ನೀಡು ಕಣಬಾಯಿ ಆಗಲಿ ಪತ್ಯವ್ವ ತಂದು ನೀಡುತ್ತೇನೆ ಇಂಥ ಧಾನ್ಯ ಬೇಡಮ್ಮ ತಾಯಿ ನನಗೆ ಮುತ್ತು ದಾನವನ್ನು ತಂದು ನೀಡು ಆಯ್ತು ಕೊರ
ಪರವಂಜಮ್ಮ ತಂದು ನೀಡುತ್ತೇನೆ. ಹೋಗಿ ಬಾರ ಮಾತಾಯಿ, ಹೋಗಿ ಬಾ. ನಿಮಗೆ ಕಲ್ಯಾಣವಾಗಲಿ ಗೌಡ್ರೆ, ಹೋಗಿ ಬನ್ನಿರಿ. ಕೊರವಂಜಿ ಹೇ ಕೊರವಂಜಿ ಬಂದೀನಿ ನಿಮ್ಮೂರಲ್ಲಿ, ಶಕನಾಗಿರ್ತೀನಿ ಕಬಡ್ಡಿ ಹಾಕಿ. ಕೊರವಂಜಿ ಬಂದೀನಿ ನಿಮ್ಮೂರಲ್ಲಿ, ಶಕನಾಗಿರ್ತೀನಿ ಕಬಡ್ಡಿ ಹಾಕಿ. ಕಷ್ಟ ಸುಖ ದುಃಖವೆಲ್ಲ ನಾನು ಹೇಳ್ತೀನಿ, ಕಷ್ಟ ಸುಖ ದುಃಖವೆಲ್ಲ ನಾನು ಹೇಳ್ತೀನಿ. ಕೈಯ ನೋಡಿ ಕಬಡ್ಡಿ ಹಾಕಿ ಶಕನ ಹೇಳ್ತೀನಿ, ಕೈಯ ನೋಡಿ ಕಬಡ್ಡಿ ಹಾಕಿ ಶಕನ ಹೇಳ್ತೀನಿ. ದೇವಲೋಕದ ಕೊರವಿ ನಾನು ಬಂದಿನಿ, ದೇವಲೋಕದ ಕೊರವಿ ನಾನು ಬಂದಿನಿ. ಕಷ್ಟವ ಪರಿಹರಿಸಿ ಕಾಪಾಡ್ತೀನಿ, ಕಷ್ಟವ ಪರಿಹರಿಸಿ ಕಾಪಾಡ್ತೀನಿ. ಹೇ ಪರವಂಜಿ ಪರವಂಜಿ ಬಂದೀನಿ ನಿಮ್ಮೂರಲ್ಲಿ, ಶಕನಾಗಿರ್ತೀನಿ ಕಬಡ್ಡಿ ಹಾಕಿ. ಶಕನಾಗಿರ್ತೀನಿ ಕಬಡ್ಡಿ ಹಾಕಿ, ಶಕನಾಗಿರ್ತೀನಿ ಕಬಡ್ಡಿ ಹಾಕಿ. ಕಣಬಾಯಿ, ನಾಳೆ ಸೂರ್ಯ ಹೊರಡುವುದರೊಳಗಾಗಿ ಮಡಿಹುಡಿಯಿಂದ ಮುಮ್ಮೆಟ್ಟೆ ಗುಡ್ಡಕ್ಕೆ ಹೋಗಿ ಮಹಾತ್ಮರಾದ ಶ್ರೀ ಅಮ್ಮೋಗಿ ಸಿದ್ದೇಶ್ವರ ಸೇವೆ ಮಾಡಿಕೊಂಡು ನಮ್ಮ ಬಂಜೆ ಎಂಬ ಬರಡು ಮೇಲೆ ಮಾಡ್ಕೊಳ್ಳೋಣ. ನಡೆ. ಆಗಲೇ ನಡಿಪದ್ಯವ, ಹೋಗುನು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಗುಪ್ತರು ತನ್ನ ನಲ್ಲಿದಾಗಿ ಕೂತಿದ್ದಾರೆ. ಸ್ವಲ್ಪ ಹೊತ್ತುಕೊಂಡು ನಿಲ್ತುಕೊಳ್ಳೋಣ. ಸ್ವಾಮಿಯರ್ ಹೀಗೆ ಮಾತನಾಡಿದ್ರೆ ಮಾತಾಡಲ್ಲ ಅವರು. ಒಂದು ಭಕ್ತಿದಿಂದ ಹಾಡನ್ನು ಹಾಡಿದ್ರ ನಮ್ಮನ್ನು ಕಣ್ಣ ತೆರೆದು ನೋಡ್ತಾರೆ. ಜೈ 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 ಎಂದು ಹಾಡುವೆ ನಾನು, ಶಿವನಾಮ ಸ್ಮರಿಸುವೆ ನಾನು, ಶಿವನಾಮ ಸ್ಮರಿಸುವೆ. जय सिद्धेश जय 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 जय सिद्धेश जय
ದಾರಿಗಳ ಸರಮಾನಿ ದಾರಿಯಾಗಿ ಆಡಿ ಬಂದೆ ನಮ್ಮ ಹೇಳ ಮಾತ ಯಪ್ಪ ತಂದೆ, ಈ ಪಾಪಿಯ ತಪ್ಪನ್ನು ಕ್ಷಮಿಸು ತಂದೆ, ಕ್ಷಮಿಸು. ನಿಮ್ಮನ್ನು ಮುಟ್ಟಿ ಮಾತನಾಡಿದು ನಂದು ತಪ್ಪಾಯ್ತು ತಂದೆ. ತಾಸ್ತು ಮೇಲಕ್ಕೆ ಭಕ್ತರೆ, ಇಲ್ಲಮ್ಮ ನೀ ಏನು ಅಂತ ತಪ್ಪ ಮಾಡಿಲ್ಲಮ್ಮ. ನಾನು ಭಕ್ತ ಪರವಶ್ಯನಾಗಿ ಆ ಪರಮಾತ್ಮ ಇಚ್ಛದಂತೆ ಕರುಣೆ ಕರಳನ್ನು ಎಬ್ಬಿಸಿ ಆ ಪರಮಾತ್ಮ ಕೃಪೆಯಿಂದ ಪಾತ್ರಳಾದೇನಮ್ಮ. ಕರುಣೆಯಿಂದ ಹೇಳಮ್ಮ, ನಿನ್ನ ಮನದಿಚ್ಚ ಬೆಚ್ಚ ಹೇಳಿದ್ರೆ ಈಡೇರಿಸ್ತೀನಿ. ಯಪ್ಪ ತಂದೆ, ದಯನೀಯಗಳಾದ ತಾವು ನನ್ನದೊಂದು ಆಸೆ ಈಡೇರಿಸಬೇಕು ತಂದೆ, ಈಡೇರಿಸಬೇಕು. ನನಗೆ ಬಹಳ ದಿನದಿಂದ ಮಕ್ಕಳೇ ಇಲ್ಲ. ಕಂದನ ತೊದಲ ನುಡಿ ಕೇಳುವ ಆಸೆ ಆಗಿದೆ ತಂದೆ. ನನಗೆ ಮಕ್ಕಳ ಫಲವನ್ನು ಕೊಟ್ಟು ಆಶೀರ್ವದಿಸಪ್ಪ. ತಥಾಸ್ತು ಮೇಲಕ್ಕೆ ಭಕ್ತರೆ. ಬುದ್ಧಿ ಸಂಪನ್ನ ಸದ್ಗುಣಿಯಂತೆ ಬಾಳುವ ಬೆಳಗುವ ಸಂತಾತ ನೀನಾಗಲಿ ಎಂದು ಆಶೀರ್ವದಿಸುವೆನು. ಓಂ ನಮಃ ಶಿವಾಯ. ಯಪ್ಪ ತಂದೆ, ಈ ನಿಮ್ಮ ಶಿಷ್ಯರನ್ನು ಎಂದೂ ಮರೆಯಬೇಡ್ರಿ ತಂದೆ, ಮರೆಯಬೇಡ್ರಿ. ನನಗೆ ಹುಟ್ಟಿ ಬರುವ ಮಗನನ್ನು ದೇವರ ಹೆಸರಿಟ್ಟು ಜೋಗಳ ಪಾಡುತ್ತೇನೆ ತಂದೆ. ನಾವಿನ್ನು ಹೋಗಿ ಬರುತ್ತೇವಪ್ಪ. ತಥಾಸ್ತು, ಹೋಗಿ ಬನ್ನಿರಿ. ಅಲ್ಲಿ ನೋಡಲೆ ಗಂಡು ಜೋಗಪ್ಪನ ಮೇಳ ಸಿಗಿ ಸಿಂಗಾರ ಆಗೋ ಉಪಕಾರ ಕಾಲ ಬಂತು. ನಡಿ ನಡಿ ಹೋಗು ನಡಿ. ಮಾಡಿದವ್ರು ಉಣ್ತಾರ ಮನಿ ಅಂತ ಕಡಬ. ಹಾ ಏನಿದ್ರು ಏಚನಿಯಗ ಮಾಡ್ತಿದ್ದೀವಿ ಮಗ, ಏಚನಿಯಗ ಮಾಡ್ತಿದ್ದೀವಿ ಮಗ. ಪ್ರೀತಿ ಪಾಠ ಹೇಳಿ ಕೊಡ್ತೀರಿ ಬಾ, ಚೆಲುವೆ ಚಂಡಿ ರಾತ್ರಿ ಬಂದ ಕೊಡ್ತೀರಿ ಬಾ. ನಡುಗಂಗ ಆಗೈತಿ ನವಿಲಿನಂತೆ ನಿನ್ನ ಹೆಜ್ಜೆ ಹೆಜ್ಜೆನಾದವಂತೆ. ಎಷ್ಟು ಚಂದ ಕಾಣೋತಿ ಹುಡುಮೇಶ್ವರಿ ಅಮ್ಮೀರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ. ನಮೋ ನಮೋ ಗುರುದೇವ. ತಥಾಸ್ತು ಮೇಲಕ್ಕೆ ಭಕ್ತರೆ. ಅಯ್ಯೋ ಹೇಗೆ ಬೇಡಿದವರಿಗೆ ಬೇಡಿದ್ದು ಭಾಗ್ಯ ಕೊಡೋನು ಅರ್ಕೆರೆ ಅವರ ಪುತ್ರ. ನಿಮ್ಮ ನಾಮ ಸ್ಮರಣೆ ಮಾಡಿ
ಈ ಪಾಮರನ್ನು ನಮ್ಮ ಹೊರಗಡೆ ಸುರದೇವ ಯಪ್ಪ ನಿಮ್ ಕಾಲಿಗೆ ಬಿದ್ದೀನಿ ತಂದೆ. ನನಗೆ ಇಲ್ಲಿಯವರೆಗೂ ಮಕ್ಕಳ ಭಾಗ್ಯ ಯಾರಿಂದನೂ ಕೊಡುವುದಾಗಿಲ್ಲ ತಂದೆ. ನನ್ನ ಆಸೆಯನ್ನು ಈಡೇರಿಸು, ಎಂತಿಂತವ್ರಿಗೂ ಆಗಿಲ್ಲ. ಅದಕ್ಕ ನಿಮ್ಮ ಹೆಸರು ನಮ್ಮ ಊರ ಭಾಳ ವಯಣಾಗಿದವಪ್ಪ. ಅದಕ್ಕ ನನ್ನ ಗಂಡ ಕರ್ಕೊಂಡು ಮಕ್ಕಳ ಫಲ ಕೆಡಕ್ ಬಂದಿನ ಮುತ್ಯ. ಈ ಪಾಪಿಗಳಿಗೆ ಬೇಡಿದ ವರಗಳನ್ನು ಕೊಟ್ಟರೆ ಸುಟ್ಟು ಹೋಗುವುದು. ಒಂದು ಏಳ ಕುಡದಿದ್ದರೆ ನನಗೆ ದೋಷ ಬರುವುದು. ಮತ್ತು ದೂರಚಾರಿ ಇವರು. ಅಮ್ಮ ತಾಯಿ ಕರಮಣಿ ಆದಿ ಕೇಸಿ ಪಾಪಿ ಲೇಸು ಯಾರ್ಯಾರ ಕರ್ಮದಾಗ ಏನೇನು ಬರೆದಿದೋ ಅದನ್ನೇ ಆಗಲಿ. ತಿಂಗಳಲ್ಲಿ ನಿನಗೆ ಸಂತಾನ ಭಾಗ್ಯವನ್ನು ಸಿಗುತ್ತದೆ. ಇಲ್ಲ ಮರಾಯ, ನನ್ನ ಹೆಂಡತಿ ಬಂದು ಒಂದು ತಿಂಗಳದಾಗ ಹೊಟ್ಟಿಲಾಗ್ಬೇಕಂದ್ರೆ ಎಂತ ಚಿತ್ರ ಬಹಳ ಚಲೋ ಐತಿ ಬಿಡ್ರಿ ಅಪ್ಪ. ನಾವ್ ಇನ್ನು ಹೋಗಿ ಬರ್ತೀವ್ರಿ. ಹೋಗಿ ಬನ್ನಿರಿ. ಕುತ್ಕೊಂಡು ಸಾಯಿರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶೆಟ್ಟಿ ಹೊಟ್ಟೆ ಗುದುಮುರಿ ನಡೆದಾಯ್ತು. ಶೆಟ್ಟಿ ಏನ್ ಗಾತ್ ಮಾಡಿಟ್ಲೆ ಬಣಜಿಗೆ. ಅದೇನೋ ಅಂತಾರಲ್ಲ ಶಾಸ್ತ್ರ, ಸುಳ್ಳು ಸಿಂಪಿಗೆನೆ ಬಲ್ಲ, ಎಳ್ಳು ಗಾಣಿಗೆನೆ ಬಲ್ಲ, ತುಡುಗು ಮಾಡುವುದೇ ಬಲ್ಲ, ಅಕ್ಸಾಲಿ ಎಲ್ಲಾನು ಬಲ್ಲ ಅಂದಂಗ ಏನು ಮಾಡಿಟ್ಟಲೆ ಶೆಟ್ಟಿ. ಹೊಟ್ಟಿ ಉಬ್ಬಾಕತ್ತಾಯ್ತು ಶೆಟ್ಟಿ. ನನಗ ಮೊದಲೇ ಸಂಶಯ ಬಂದಿತ್ತು. ನಾ ಬಸರಾದಂಗೆ ಕಾಣಿಸ್ತು ಶೆಟ್ಟಿ. ಏನ್ ಕೇಳರೆ ಹೆಚ್ಚು ಕಮ್ಮಿ ಆಯ್ತು ಶೆಟ್ಟಿ. ಅದೊಂದ್ ಕಾಲೇ ಮುರಿತೀನಿ ಮಾತ್ರ ಹೇಳ್ತಾ. ಇಲ್ವೋ ಅಪ್ಪ, ನಿನಗೇನಾಗುದಿಲ್ಲ ಹೇಳು. ಅದೇನು ದೊಡ್ಡ ಶಾಣೆ ಅಂತ ಮಾಡಿದಿ. ಇಂಥ ಹಾಳ ಸ್ವಾಮಿಗಳ ಶಾಪ ದೊಡ್ಡ ಉಳ್ಳಾಗಡಿ ಶಾಪ. ಇವನೇನು ಪಕ್ಕ ಸಾಧು ಅಲ್ಲ. ಕಣ್ಣು ತರದ ನೋಡಿ ಅಂದ್ರ ಸಿಟ್ಟಿನಿಂದ ಶಾಪ ಮಾಡ್ತಾನಂದ್ರ ಅದನ್ನಲ್ಲಿ ಹೇಳು ನಿನ್ನ ಮನಸ್ಸಿನ ತಾಪ. ನಡಿಯಪ್ಪ ಮರ, ಏನೇನ್ ಆಗ್ತತ್ ಆಗ್ಲಿ. ನಡಿ ಹೋಗಮ್ಮ. ವೆಂಕಟರಮಣ ಗೋವಿಂದ ಗೋವಿಂದ ನಡಿಯ. ಏನು ಮಾಡಲಿ ಶೆಟ್ಟಿ ಯಾರಿಗೆ ಹೇಳಲಿ, ನಿಂದೆ ಮಾತಾಡಿ ತಿಂಗಳ ಬಸರಿಯಾದೆ, ನಿಂದೆ ಮಾತಾಡಿ ತಿಂಗಳ ಬಸರಿಯಾದೆ. ಚಿಕ್ಕಿ ಬರುತ್ತೀದೆ ನನಗೆ ನಗೆ ಬರುತ್ತಿದೆ, ನಗೆ ಬರುತ್ತಿದೆ ನನಗೆ ನಗೆ ಬರುತ್ತಿದೆ. ನಿನ್ನ ಹೊಟ್ಟೆ ನೋಡಿ ನನಗ ನಾಚಿಕೆ ಬರುತ್ತಿದೆ, ನಿನ್ನ ಹೊಟ್ಟೆ ನೋಡಿ ನನಗ ನಾಚಿಕೆ ಬರುತ್ತಿದೆ. ಶೆಟ್ಟಿ ಏನು ಮಾಡಲಿ ನಾ ಯಾರಿಗೆ ಹೇಳಲಿ, ಶೆಟ್ಟಿ ಏನು ಮಾಡಲಿ ನಾ ಯಾರಿಗೆ ಹೇಳಲಿ. ನಿನ್ನೆ ಆಡಿ ಒಂದು ತಿಂಗಳ ಬಸರಿಯಾದೆ, ನಿನ್ನೆ ಆಡಿ ಒಂದು ತಿಂಗಳ ಬಸರಿಯಾದೆ, ನಿನ್ನೆ ಆಡಿ ಒಂದು ತಿಂಗಳ ಬಸರಿಯಾದೆ, ನಿನ್ನೆ ಆಡಿ ಒಂದು ತಿಂಗಳ ಬಸರಿಯಾದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಯೋಗಿಗಳೇ, ನಾವು ಗೊಳಗಿ ಗೋವಿಂದಪುರದವರು, ನಾವು ಹುಟ್ಟು ಬಂಜಿಯರು. ಆದ್ದರಿಂದ ತಮ್ಮಿಂದ ಸಂತಾನ ಫಲ ಕೇಳಲು ಬಂದಿದ್ದೇವೆ ದೇವಾ. ಗುರುವೇ, ಈ ಬಂಜಿಯ ಹೃದಯವನ್ನು ನಿಮ್ಮ ಪಾದಡೆಲೆಕ್ಕಿನಿ ತಂದೆ, ನಮಗೆ ಸಂತಾನ ಭಾಗ್ಯ ಕೊಡು ತಂದೆ, ಸಂತಾನ ಭಾಗ್ಯ ಕೊಡು. ನಾ ನಿನಗೆ ಎಂದೆಂದೂ ಮರೆಯುವುದಿಲ್ಲ ತಂದೆ, ನಾ ನಿನಗೆ ಎಂದೆಂದೂ ಮರೆಯುವುದಿಲ್ಲ. ತಥಾಸ್ತು, ಮೇಲಕ್ಕೆ ಹೇಳಿರಿ. ಆಗಲಿ ತಾಯಿ, ಇದೇ ಮಾತು ಕೊನೆಯವರೆಗಿರಲಿ, ಕೊಟ್ಟ ರಸುತ್ತಿದ್ದೇನೆ. ನಿಮ್ಮ ಕಣ್ಣುಗಳು ನನ್ನ ಕಣ್ಣ ಮುಂದೆ ಆಗು ಹೋಗುವೆ. ನಿಮಗೆ ಶಿವನ ಕೃಪೆಯಿಂದ ಸಂತಾನ ಭಾಗ್ಯವನ್ನು ಕೊಡುತ್ತೇನೆ. ಆದರೆ ನನ್ನೊಂದು ವಚನ ಪಾಲಿಸ್ತೀರಾ? ದೇವಾ, ಅದ್ಯಾವುದು ನಿಮ್ಮ ವಚನ? ಪಾಲಿಸುವೆನು, ಅಲ್ಲದೆ ನಿಮಗೆ ಹಣವನ್ನಾದರೂ ಕೊಡುತ್ತೇನೆ ದೇವಾ. ಶಿವ 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 ಶಿವ, ಎಂತ ಮಾತನಾಡಿದೋ ಭಕ್ತ. ಹಣ ಕೊಟ್ಟು ಮಕ್ಕಳನ್ನು ಕೇಳ್ಕೊಳಕ್ ಬಂದಿದೆ ಆ ಮೂರ್ಖ. ಹಣದ ವಿಷಯ ನನ್ನ ಮುಂದೆ ಮಾತನೆತ್ತಬೇಡ, ಹೋಗು. ಎಲ್ಲಾದ್ರೂ ಹೊತ್ತಿಗೆ ಹೇಳೋರು ಬಳಿ ಹಣ ಕೊಟ್ಟು ಕೇಳು ಹೇಳುತ್ತಾರೆ. ಹಣದ ವಿಷಯ ನನ್ನ ಮುಂದ ಮಾತನೆತ್ತಬೇಡ. ಗುರುವೇ, ಮಕ್ಕಳಿಲ್ಲದ ಕೊರಗಿನಲ್ಲಿ ಯಾವ ಮಾರ್ಗದಿಂದಾದರೂ ಮಕ್ಕಳು ಪಡೆಯುವ ಉಚ್ಛ್ವಾಸೆಯಿಂದ ಮಾತನಾಡಿದೆ. ನನ್ನ ತಪ್ಪನ್ನು ಕ್ಷಮಿಸು ದೇವಾ. ಭಕ್ತರೇ, ಗುರುವೇ, ಈ ಎಲಿವಿಲ್ಲದ ನಾಲಿಗೆ ಏನಾದರೂ ಆಸೆ ತೊಡಕೊಳ್ಳು ಗುರುವೇ. ಈ ಮಾತನ್ನು ತಾವು ಮನಸ್ಸಲ್ಲಿ ಇನ್ಯಾರು ಮನಸ್ತಾರ ತಂದೆ, ನಮಗೆ ಸಂತಾನ ಭಾಗ್ಯ ಕೊಡು ತಂದೆ, ಸಂತಾನ ಭಾಗ್ಯ. ಮೇಲಕ್ಕೆ ಭಕ್ತರೇ, ನೋಡಮ್ಮ ತಾಯಿ, ನಾನು ಹೇಳಿದಂತೆ ಮೊದಲ ಜನಿಸಿದ ಶಿಶುವನ್ನು ನನ್ನ ಮಠಕ್ಕೆ ತಂದು ಭಂಡಾರ ಕೊಡುವೆ. ಈ ಕಂಬಾಳಿ ಭಂಡಾರವನ್ನು ಮುಟ್ಟಿ ಹೇಳರಿ. ಭಕ್ತರ, ನೀವು ಬಯಸಿದ ಭಾಗ್ಯವನ್ನು ತೆಗೆದುಕೊಳ್ಳರಿ. ಓಂ ನಮ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಕೆ ಹಂಸಿದ ಮೊದಲ ಹುಟ್ಟಿದ ಮಗನನ್ನು ಮಠಕ್ಕೆ ಕೇಳ್ತಿ? ಅದು ಅಷ್ಟು ಸುಲಭವಿಲ್ಲ. ನಾನು ನಿನಗೆ ಕೊಟ್ಟ ಆ ಪ್ರಸಾದ ಗಂಟೆ ಆ ಮಗುಗೆ ಕೊಟ್ಟು ರಕ್ಷಿಸಬೇಕಾಗುತ್ತದೆ. ಎಚ್ಚರ. ಆಗಲಿ ತಾಯಿ, ಕೊಟ್ಟ ರಸುತ್ತಿದ್ದೇನೆ. ಹಾಗಿದ್ದರೆ ಕೊಡು ಭಂಡಾರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಕ್ತರೇ, ತೆಗೆದುಕೊಳ್ಳರಿ, ಭಂಡಾರ ಕಾರ್ಯಕ್ರಮವನ್ನು ಸ್ವೀಕರಿಸರಿ. ನಿಮ್ಮ ಹೃದಯದಲ್ಲಿ ನನ್ನ ತಂದೆ ಶಿವನು ಹುಟ್ಟಿ ಬರುವನು. ನಿಮಗೆ ಕಲ್ಯಾಣವಾಗಲಿ. ಮೊದಲ ಹುಟ್ಟಿದ ಶಿಶುವನ್ನು ನನ್ನ ಮಠಕ್ಕೆ ತಂದು ಒಪ್ಪಿಸಬೇಕು. ಭಕ್ತರೇ, ಆಗಲೇ ತಂದೆ. ಆಗಲಿ ಗುರುವೇ, ತಮ್ಮ ವಚನದ ಪ್ರಕಾರ ನಡೆದುಕೊಳ್ಳುತ್ತೇವೆ. ನಾವಿನ್ನು ಹೋಗಿ ಬರ್ತೇವೆ ಗುರುದೇವ. ತಥಾಸ್ತು, ಹೋಗಿ ಬನ್ನಿರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.